ಕೆಲಸ ಮಾಡ್ದೇನೆ ಅನೇಕ ಅಕೌಂಟ್ಗಳಿಗೆ ಡ್ರಾ ಮಾಡೋದ್ರ ಮುಖಾಂತರ ಅಲ್ಲಿ ಲೂಟಿ ಹೊಡಿತಾ ಇದ್ದಾರೆ. ಅಲ್ಲದೆ ಅಕ್ರಮ ನೇಮಕಾತಿನ ಒಂದು ವರ್ಷದ ಹಿಂದೆ 2024ರಲ್ಲಿ ಅಂದಿನ DC ಇದ್ದಾಗ ಅಲ್ಲಿ ಏನು ವೆಂಕಟೇಶ್ ಇರ್ಬೇಕು, ಅವಾಗ ಮೋಸ್ಟ್ಲಿ DC ವೆಂಕಟೇಶ್ ಅಂತ ಇದ್ರು, ಮೋಸ್ಟ್ಲಿ ಅವ್ರು ಇರ್ಬೇಕು. ಆ DC ಅವರಿದ್ದಾಗ ಅಕ್ರಮವಾಗಿ ನೇಮಕಾತಿ ಮಾಡಿದ್ದಾರೆ. ಔಟ್ಸೋರ್ಸಲ್ಲಿ ಕೆಲಸ ಮಾಡ್ತಿದ್ದವ್ರನ್ನ 2010ರಿಂದ ಇರ್ಬೋದು, 2 ವರ್ಷ ಕೆಲಸ ಮಾಡಿದಂಥವ್ರು ಇರ್ಬೋದು ಔಟ್ಸೋರ್ಸಲ್ಲಿ, ಅಂಥವ್ರನ್ನ ನೇರವಾಗಿ ನೇಮಕಾತಿ ಯಾವುದೇ ಮಾನದಂಡ ಉಪಯೋಗಿಸ್ತಾನೆ ನೇರವಾಗಿ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಭಾಳ ಜನ ಫೇಕ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆ ದಾಖಲೆಗಳನ್ನು ಕೂಡ ಈಗ ಮೀಡಿಯಾಕ್ಕೆ ಕೊಟ್ಟಿದ್ದೀನಿ. ಕೆಲವರು ಡಿಪ್ಲೊಮಾ ಫೇಲ್ ಆಗಿದ್ದಾರೆ, ಅವರು ಡಿಪ್ಲೊಮಾ ಅಂತ ಕೊಟ್ಟಿದ್ದಾರೆ ಫೇಕ್ ಸರ್ಟಿಫಿಕೇಟು. ಕೆಲವರು BE ಸಿವಿಲ್ ಅಂತ ಕೊಟ್ಟಿದ್ದಾರೆ, ಅವ್ರು ಡಿಪ್ಲೊಮಾ ಆಗೈತಿ BE ಸಿವಿಲ್ ಅಂತ ಹೇಳಿ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಹಂಗಾಗಿ ಸುಮಾರು 12 ಜನ ಅಕ್ರಮವಾಗಿ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಆದಷ್ಟು ಬೇಗ ಅವ್ರನ್ನ ವಜಾ ಮಾಡಬೇಕು. ಇಲ್ಲ ಇದ್ದರೆ DC ಅವರು, ಜಿಲ್ಲಾಧಿಕಾರಿಗಳು ಇದಕ್ಕೆ ಸ್ಪಷ್ಟನೆ ಕೊಡಬೇಕು. ಜೊತೆಗೆ ಅವ್ರ ಏನು ನೇಮಕಾತಿ ಸರಿದೆ ಅನ್ನೋದಕ್ಕೆ ದಾಖಲಾತಿ ಕೊಡಬೇಕು ಅಂತ ಕೇಳಿದ್ರು. ಅಲ್ಲಿರ್ತಕ್ಕಂಥ 12 ಜನದಲ್ಲಿ ಸುಮಾರು 5-6 ಜನ ಎಲ್ಲ ಪ್ರಭಾವಿಗಳ ಸಂಬಂಧಿಕರು. ಯಾರಿದ್ದಾರೆ 5-6 ಜನ ಮೇನ್ ಇರ್ತಕ್ಕಂಥವ್ರು ಎಲ್ಲರೂ ಪ್ರಭಾವಿಗಳ ಸಂಬಂಧಿಕರು. ಈಗಿನ ಜಿಲ್ಲಾಧಿಕಾರಿಗಳು ಒಂಥರ ಕೂಡು ಜಾಣ್ತನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಗೊತ್ತಿಲ್ದರ ಥರ ನಡ್ಕೊಳ್ತಾ ಇದ್ದಾರೆ. ಅವರು ಜವಾಬ್ದಾರಿ ಸ್ಥಾನದಾಗಿರ್ತಕ್ಕಂಥವ್ರು ಆದಷ್ಟು ಬೇಗ ವಜಾ ಮಾಡಬೇಕು. ಇಲ್ಲ ಅವ್ರ ಬಗ್ಗೆ ಅವರ ದಾಖಲಾತಿ ಸರಿ ಇದೆ ಅನ್ನೋದನ್ನ ರಿಲೀಸ್ ಮಾಡಬೇಕು. ಅದು ನಾವು ನೋಡ್ತಾ ಇದೀವಿ ಇತ್ತೀಚೆಗೆ. ಅವ್ರು ಯಾವಾಗಲೂ ಸಚಿವರ ಮನೆಗೆ ಇರ್ತಾರೆ, ಜಿಲ್ಲಾಧಿಕಾರಿಗಳು. ಜಿಲ್ಲಾ ಉಸ್ತುವಾರಿ ಸಚಿವರ ಮನೆಗೆ ಇರ್ತಾರೆ. ಅವ್ರಿಗೆ ಅವ್ರದೇ ಆದ ಅಧಿಕಾರ ಇದೆ. ಅವ್ರು ಯಾರಿಗೂ ಏನು ಮಾತು ಕೇಳ್ತಾ ಅಂತ ಅವಶ್ಯಕತೆ ಇಲ್ಲ. ಅವ್ರ ಅಧಿಕಾರ ಅವ್ರು ಚಲಾಯಿಸ್ಬೋದು. ಇವತ್ತು ಇದಕ್ಕೆ ಆದಷ್ಟು ಬೇಗ ಸ್ಪಷ್ಟನೆ ಕೊಡಬೇಕು. ಅವರು ನಾವೇ ಹೇಳ್ತಿದ್ವಿ, ನಮ್ಮ ಸರ್ಕಾರದಲ್ಲಿ ಇದ್ರು. ಈಗಲೂ ಕೂಡ ಅವ್ರ ನಿರ್ದೇಶನದಂತೆ, ಮಹಂತೇಶ್ ಬೀಳಗಿಯವರ ನಿರ್ದೇಶನದಂತೆ ಈಗಲೂ ಕೂಡ ದಾವಣಗೆರೆಯ ನಿರ್ಮಿತಿ ಕೇಂದ್ರ ನಡೀತಾ ಇದೆ. ತುರ್ಚಿಘಟ್ಟದಾಗ ಒಂದೇ ಅಲ್ಲ, ಇಲ್ಲಿ CG ಹಾಸ್ಪಿಟ್ಲು ಮತ್ತು ಬೇರೆ ಕಡೆ ಹಾಕಿದ್ದಾರೆ. ಅವಷ್ಟು ದಾಖಲೆ ಸಮೇತ ತಗೊಂಡ್ಬರ್ತೀವಿ. ಇಲ್ಲ, ಸುಮಾರು 10 ಲಕ್ಷ ರೂಪಾಯಿ ಆಗಂತದ್ದು 2 ಕೋಟಿ 3 ಕೋಟಿ ಬಿಲ್ ಮಾಡ್ಯಾರ. ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ನಾನು ದಾಖಲೆ ತಗೊಂಬಂದು ಕೊಡ್ತೀನಿ, ತನಿಖೆಗೂ ಆದೇಶ ಮಾಡ್ತೇನೆ. ದಾವಣಗೆರೆಯಲ್ಲಿ ಎಲ್ಲ ಇಲಾಖೆಗಳಲ್ಲಿ ಏನ್ ನಡೀತದೆ? ಇಡೀ ದಾವಣಗೆರೆಯಲ್ಲಿ ಲಂಚ ಅಂದ್ರೆ ಇಡೀ ದಾವಣಗೆರೆ ಜಿಲ್ಲೆಗೆ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ದಾವಣಗೆರೆ ಉಸ್ತುವಾರಿ ಸಚಿವರು. ಇವತ್ತು ಅವರು ಯಾರೋ ಹೇಳಿದ್ರು, ಅವರು ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಅಂತ ಹೇಳಿ. ಅವ್ರಿಗೆ ದಾಹ ಕಡಿಮೆ ಆಗಿಲ್ಲ. ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಬಿಟ್ಟಿದ್ದಾರೆ, ದಾಹ ಕಡಿಮೆ ಆಗಿಲ್ಲ. ಹಾಗಾಗಿ ಅವರು ಇಡೀ ಜಿಲ್ಲೆಯಲ್ಲಿ ಪೂರ್ತಿ ಲಂಚಬಾಕತನ ನಡೀತಾ ಇದೆ. ಇಡೀ ರಾಜ್ಯದಲ್ಲಿ ಅದೇ ಥರ ಇದೆ, ನಮ್ಮ ಜಿಲ್ಲೆನೂ ಅದೇ ಥರ ಇದೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.